ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ಇವತ್ತು ಪೊಡ್ಲಕಾಯಿ ಕೂಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಒಂದು ಮಸಾಲೆ ರುಬ್ಕೊಂಬರೋಣ. ಸ್ವಲ್ಪ ತೆಂಗಿನಕಾಯಿ, ಒಂದು 2 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ರುಬ್ಕೊಂಬರೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು 2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಈರುಳ್ಳಿ, ಸ್ವಲ್ಪ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದೇ ಒಂದು ಟೊಮಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನ್ ಸಾಕು. 1/4 ಟೀ ಸ್ಪೂನ್ ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 2 ಪೊಡ್ಲಿಕಾಯಿ ತೊಗೊಂಡಿದ್ದೀನಿ. 2 ಪೊಡ್ಲಿಕಾಯಿ ಹಾಕ್ತಾಯಿದ್ದೀನಿ. ಅದೊಂದು ಚೂರು ಫ್ರೈ ಮಾಡಿಕೊಂಡು ಕಡಲೆಬೇಳೆ ನೆನೆಸಿದೆ ಒಂದು 2 ಅವರ್ ಮುಂಚೆನೇ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ರುಬ್ಬಿದ ತೆಂಗಿನಕಾಯಿನೂ, ಮೆಣಸಿನ್ಕಾಯಿ, ಜೀರಿಗೆ ಇಷ್ಟು ರುಬ್ಬಿದ ಮಸಾಲೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, ಒಂದು ಲೋಟ ಅಷ್ಟು ನೀರು. ಕುಕ್ಕರ್ ಮುಚ್ಚಿ ಒಂದು 2 ವಿಸಿಲ್ ಬಂದರೆ ಸಾಕು, ಜಾಸ್ತಿ ಬೇಡ. ನೋಡಿ, ಪೊಡ್ಲಕಾಯಿ ಕೂಟು ರೆಡಿಯಾಗಿದೆ. ತುಂಬ ರುಚಿಯಾಗಿ ಚಪಾತಿ, ದೋಸೆಗೆ ಎಲ್ಲದಕ್ಕೂ ಅನ್ನಕ್ಕೂ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.